ಡ್ಯಾಮು ಬಡವರಿಗೊಂದು ನ್ಯಾಯ ಅಲ್ಲ, ಶ್ರೀಮಂತರಿಗೊಂದು ನ್ಯಾಯ ಅಲ್ಲ ಅನ್ನೋದು ಎಲ್ಲರ ಪ್ರಶ್ನೆ ಇರುವಂತದ್ದು ಸರ್. ಯಾಕಂದ್ರೆ ಬಡ ಚಾಲಕರ ಮೇಲೆ ಈ ತರ ಫೈರ್ ಆಗುತ್ತೆ, ಅಡ್ಡ ಹಾಕುವಂತ ಕೆಲಸ ಆಗುತ್ತೆ, ಈ ರೀತಿ ಸುಲಿಗೆ ಮಾಡುವಂತ ಕೆಲಸಗಳಾಗುತ್ತೆ. ಇಮಿಡಿಯೇಟ್ ಆಗಿ ಯಾರು ಮಾಡಿದಾರೋ ಅವ್ರನ್ನ ಕೂಡಲೇ ಬಂಧಿಸಬೇಕು, ಅವ್ರ ಮೇಲೆ ಕ್ರಮ ಆಗಬೇಕು. ಆಗ್ರಹವನ್ನ ಮಾಡ್ತೀನಿ ನಾನು. ಸರ್ ಎಸ್ಐಆರ್ ಬಗ್ಗೆ ಏನು ಹೇಳ್ತೀವಿ ಸರ್? ಈಗ ಎಸ್ಐಆರ್ ಉಲ್ಲಂಘನೆ ಮಾಡೋ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಸರ್. ಇದು ಡ್ಯಾಮು ಕುಡಿಯೋ ನೀರಿಗೋಸ್ಕರ ಪ್ರಾಮುಖ್ಯತೆ, ಫಸ್ಟ್ ಬೆಳೆಗೋಸ್ಕರ ಎರಡೂನು ಮತ್ತೆ ಕುಡಿಯೋ ನೀರು ಬೇಕು, ಬೆಳೆನೂ ಬೇಕು, ಅನ್ನನೂ ಬೇಕು, ನೀರು ಬೇಕು. 200 ಎಕರೆ ಸರ್ಕಾರಿ ಭೂಮಿನ ಪರಭಾರೆ ಆಗಿದೆ ಅಂತ ಹೇಳಿ ನಿನ್ನೆ ಲೋಕಾಯುಕ್ತ ದಾಳಿ ಮಾಡ್ತಾರೆ. 9 ಜನ ಅಧಿಕಾರಿಗಳನ್ನ ನಿನ್ನೆ ನ್ಯಾಯಾಂಗ ಬಂಧನ ಕೊಡ್ತಿದ್ದಾರೆ ಸರ್. ಈಗ ಪದೇ ಪದೇ ನಾಗಮಂಗಲ ಆಯ್ತು, ಈಗ ಶ್ರೀರಂಗಪಟ್ಟಣ ಆಯ್ತು, ಇನ್ನ ಸರ್ಕಾರ ಎಷ್ಟು ಅವ್ಯವಹಾರಗಳಲ್ಲಿ ತೊಡಗಿದೆ ಅಂತ. ಈಗ ಈ ಸರ್ಕಾರ ಬಂದಿರೋದೇ ಮುಖ್ಯಮಂತ್ರಿಗಳು ಅಲ್ಲಿ ಕಮಿಟ್ಮೆಂಟ್ ಆಗಿ ಮುಖ್ಯಮಂತ್ರಿ ಆಗಿರೋದು, ಕೊಡಬೇಕಲ್ಲ ಡೆಲ್ಲಿಗೆ. ಈಗ ಬಿಡದಿ ಪ್ರಾಜೆಕ್ಟ್ ನಡೀತಾ ಇದೆ, ನೀವೆಲ್ಲ ನೋಡ್ತಾ ಇದ್ದೀರ. ಕಳೆದ ಬಿಡದಿಯಲ್ಲಿ 3,500 ಎಕರೆ ಸರ್ಕಾರಿ ಜಮೀನಿತ್ತು. ಈಗ ಏಕಾಏಕಿ ಖಾಲಿಯಾಗಿ 800 ಔಟಿದೆ. ಎಲ್ಲರಿಗೂ ಅದನ್ನು ಬೇರೆ ಹೆಸರಿಗೆ ರಿಜಿಸ್ಟರ್ ಮಾಡಿಬಿಟ್ಟಿದ್ದಾರೆ, ಎಲ್ಲ ಖಾತೆ ಮಾಡಿಬಿಟ್ಟಿದ್ದಾರೆ ಎಲ್ಲ. ಅಂದರೆ ಈ ಸರ್ಕಾರ ಈ ಲಾಬಿ ಪರವಾಗಿ, ಅಂದರೆ ಜಮೀನನ್ನು ಕಬಳಿಕೋ ಅಂತ ಈ ರಿಯಲ್ ಎಸ್ಟೇಟ್ ಪರವಾಗಿರುವಂಥ ಲಾಬಿ. ಯಾಕಂದರೆ ಸ್ವತಃ ಡಿ.ಕೆ. ಶಿವಕುಮಾರ್ ಹೇಳಿದಾರಲ್ಲ, ನಾನೊಬ್ಬ ಬಿಸ್ನೆಸ್ ಮ್ಯಾನು ಅಂತ ಅವರೇ ಸ್ವತಃ ಹೇಳ್ಬಿಟ್ಟಿದ್ದಾರೆ. ನಂದು ರಾಜಕೀಯ ಅನ್ನೋದು ಒಂಥರ ಹ್ಯಾಬಿ ಅಂತ ಹೇಳಿದ್ದಾರೆ. ಅದರಿಂದ ಇಂಥ ಮುಖ್ಯಮಂತ್ರಿಯಿಂದ ಇನ್ನೇನು ಬಯಸ್ತೀರಾ ನೀವು? ಅವರ ಲಾಬಿಯಲ್ಲಿದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಷ್ಟೇ. ಬಾಂಗ್ಲಾ ವಲಸಿಗರಿಗೆ ಇಲ್ಲಿ ಎಸ್ಐಆರ್ ಮಾಡ್ಕೊಡ್ತಾರೆ ಸರ್. ನೋಡಿ, ನಾವು ಈಗಾಗಲೇ ನಿನ್ನೆನೂ ಕೂಡ ನಾನು ಮುಖ್ಯ ಚುನಾವಣಾ ಅಧಿಕಾರಿಗಳಿಗೆ ಕರ್ನಾಟಕ ರಾಜ್ಯ ಮತ್ತು ಕೇಂದ್ರಕ್ಕೆ ಪತ್ರವನ್ನು ಬರೆದಿದ್ದೀನಿ. ಮತ್ತು ಎಲ್ಲ ಮಸೀದಿಗಳ ಮುಂದೆ ಟೆಂಟ್ಗಳು ಹಾಕ್ಬಿಟ್ಟು ಅಲ್ಲೇ ಫಾರಮ್ಗಳನ್ನು ಕೊಡ್ತಾ ಇದ್ದಾರೆ. ರೂಲ್ಸ್ ಏನು ಹೇಳ್ತೈತೆ, ಎಲ್ಲರ ಮನೆಗೆ ಹೋಗಿ ಪರಿಶೀಲನೆ ಮಾಡಿ ಅವ್ರಿಗೆ ಅರ್ಜಿ ಕೊಡಬೇಕು. ಅದಾದಮೇಲೆ ಅವರಿಂದ ಅರ್ಜಿಯನ್ನು ವಾಪಸ್ ಪಡೆದು ಅವರು ಒಂದೇ ಕಡೆ ಓಟ್ ಇರಬೇಕು. ಆ ರೀತಿ ವ್ಯವಸ್ಥೆ ಮಾಡು ಅಂತ ಹೇಳಿದ್ರೆ, ಇವರು ಮಸೀದಿಗಳ ಮುಂದೆ ಏನೋ ಶಾದಿ ಮಹಲ್ಗಳ ಮುಂದೆ ಎಲ್ಲ ಕ್ಯೂ ನಿಲ್ಲಿಸ್ಕೊಂಡು ಮಾಡ್ತಾ ಇದ್ದಾರೆ. ಅಂದರೆ ಇದು ಅಕ್ರಮ ವಲಸಿಗರು ಯಾರಿದ್ದಾರೆ, ಬಾಂಗ್ಲಾದೇಶದವರು, ಪಾಕಿಸ್ತಾನದವರು, ಅವ್ರಿಗೆ ಓಟ್ ಹಾಕ್ತಾರಲ್ಲ, ಅದಕ್ಕೋಸ್ಕರ ನೀವು ವೋಟ್ ಮಾಡ್ಕೊಳ್ಳಿ. ಡಿ.ಕೆ. ಶಿವಕುಮಾರ್ ಇನ್ನೊಂದು ಮಾತು ಹೇಳಿದ್ದಾರೆ, ನಿಮ್ಗೆ ಏನಾರ ವೋಟ್ ಮಾಡಿಸ್ಕೊಂಡಿಲ್ಲ ಅಂದರೆ ನಿಮಗೆ ಎಲ್ಲ ಫ್ರೀ ಬೀಸ್ ಎಲ್ಲ ಕಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ನೀವೆಲ್ಲ ಇಲ್ಲೇ ರೀ, ಬಾಂಗ್ಲಾದೇಶಕ್ಕೆ ವಾಪಸ್ ಹೋಗಬೇಡಿ ಅನ್ನೋ ಸಂದೇಶವನ್ನು ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ. ಇದು ಹೇಡಿತನದ ಪರಮಾವಧಿ.